ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ MN, ಮೈಸೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಚತುರ್ಥಿ, ಮಖಿ ನಕ್ಷತ್ರ. ದಿನಾಂಕ 7/1/2026 ಬುಧವಾರ. ಮುಖ್ಯ ಅಂಶಗಳು: ಸರ್ಕಾರಿ ನೌಕರರ ಕ್ರೀಡಾಕೂಟ. ಸುದ್ದಿಯ ವಿವರ. ಕ್ರೀಡೆ ಮನುಷ್ಯನ ವ್ಯಕ್ತಿತ್ವವನ್ನು ಬದಲಾಯಿಸುತ್ತದೆ. ನೌಕರರಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ನೀಡಿದಾಗ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ದೊರಕುತ್ತದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ BG ನಾಗೇಶ್ ಹೇಳಿದರು. JCBM ಕಾಲೇಜಿನ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಾನುವಾರ ಆಯೋಜಿಸಿದ್ದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಮಾತನಾಡಿದರು. ಮಾಜಿ ಶಿಕ್ಷಣ ಸಚಿವ ಗೋವಿಂದಗೌಡರು ಶಿಕ್ಷಕರ ಬೆಳವಣಿಗೆಗೆ ಹಲವಾರು ಯೋಜನೆ ರೂಪಿಸಿದ್ದರು. ನೌಕರರ ಅಂತರ್ಗತದಲ್ಲಿ ಅಡಗಿರುವ ಕ್ರಿಯಾಶೀಲತೆಗೆ ಕ್ರೀಡೆ ಒಂದು ಅಪೂರ್ವ ವೇದಿಕೆ. ಕ್ರೀಡಾ ಮನೋಭಾವವಿದ್ದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಬಹುದು. ಸರ್ಕಾರಿ ಕಚೇರಿಯಲ್ಲಿ ದಿನನಿತ್ಯ ಬಹಳ ಒತ್ತಡದಿಂದ ಕೆಲಸ ಮಾಡುವ ಸರ್ಕಾರಿ ನೌಕರರಿಗೆ ಸ್ವಲ್ಪ ಮಟ್ಟಿಗೆ ಅವರ ಒತ್ತಡ ಕಡಿಮೆ ಮಾಡಲು ಈ ರೀತಿಯ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ನೌಕರರು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಈ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುವ ಶಕ್ತಿಯನ್ನು ಅವರು ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತದೆ. ಮನುಷ್ಯನ ಆತ್ಮವಿಶ್ವಾಸ ಹೆಚ್ಚಿಸುವಲ್ಲಿ ಕ್ರೀಡೆಯ ಕೊಡುಗೆ ಅನನ್ಯ ಎಂದರು. ಕ್ರೀಡಾಕೂಟದಲ್ಲಿ ಕೊಪ್ಪ ತಾಲೂಕು ಪಂಚಾಯಿತಿ ಇಒ ನವೀನ್, ಕೊಪ್ಪ ತಾಲೂಕು ನೌಕರರ ಸಂಘದ ಅಧ್ಯಕ್ಷ BC ರಾಜೇಂದ್ರ, ಸಂಘದ ಗೌರವ ಅಧ್ಯಕ್ಷ ಸುದೀಪ್, ದರೆಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ BT ನಾಗರಾಜ್, JCBM ಕಾಲೇಜಿನ ಪ್ರಾಂಶುಪಾಲ M ಸ್ವಾಮಿ, ಡಾ ಶ್ರೀನಿವಾಸ್, ನೌಕರರ ಸಂಘದ ನವೀನ್, ಈಶ್ವರ್, ವಿಜಯ್ ಕುಮಾರ್, ವಿವಿಧ ಶಿಕ್ಷಕರ ಸಂಘದ ಗುರುಮೂರ್ತಿ, ದಿನೇಶ್, ಸಿದ್ದರಾಜು, ಶ್ರೀನಾಥ್, ದಿನೇಶ್, HK ಪ್ರವೀಣ್, ಪ್ರಕಾಶ್, ಸೇವಾ ನಾಯಕ್, ಉದಯ್, ಅಶ್ವಿನಿ, ಮಂಜುನಾಥ್, ಭುವನೇಂದ್ರ ಇದ್ದರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಕೆರೆ ಗ್ರಾಮ ಪಂಚಾಯತ ವಡ್ಡಿನಕಾರ್ಕಿ ಶಾರದಾರವರ ಮನೆ ದನದ ಕೊಟ್ಟಿಗೆಯಲ್ಲಿದ್ದ ಹಸುವನ್ನು ಚಿರತೆ ದಾಳಿ ನಡೆಸಿ ಹಸುವನ್ನು ಎಳೆದೊಯ್ದಿದೆ. ಸೋಮವಾರ ರಾತ್ರಿ ಕೊಟ್ಟಿಗೆಯಲ್ಲಿದ್ದ ಹಸುವನ್ನು ಕಚ್ಚಿ ಸಾಯಿಸಿ ದನದ ಕುತ್ತಿಗೆಯಲ್ಲಿ ಹಗ್ಗದೊಂದಿಗೆ ಎಳೆದಿದೆ. ಅರ್ಧ ತಿಂದು ಹಾಕಿದ್ದ ದನದ ಕಳೆಬರೆ ಕಂಡು ಬಂದಿದೆ. ಕೊಟ್ಟಿಗೆಯಲ್ಲಿ ದಾಳಿ ನಡೆಸಿ ಹಸು ಸಾಯಿಸಿದ ಘಟನೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಈ ಭಾಗದಲ್ಲಿ ಆನೆ, ಕಾಟಿ, ಹುಲಿ, ಚಿರತೆ, ಕರಡಿ, ಮಂಗ ಮುಂತಾದ ಕಾಡುಪ್ರಾಣಿ ನಿರಂತರವಾಗಿದ್ದು, ಸರ್ಕಾರದಿಂದ ಪುನರ್ವಸತಿ ಪ್ಯಾಕೇಜ್ ನಿರೀಕ್ಷೆಯಲ್ಲಿದ್ದು, ಇನ್ನೂ ಪ್ಯಾಕೇಜ್ ಬಿಡುಗಡೆ ಮಾಡದೆ ಗ್ರಾಮಸ್ಥರ ಸ್ಥಿತಿ ಡೋಲಾಯಮಾನವಾಗಿದೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.